ವೇದಾಂತ್ ಸಾತಕ್ ಹೇಳಿ. ಇಲ್ಲ, ನೀವು ಅಮೂಲ್ಯ ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿತ್ತು. ನಾನು ಬೇಕಿದ್ರೆ ಆಮೇಲೆ ಬರ್ತೀನಿ. ಇಲ್ಲ ಇಲ್ಲ ಸಾತಕ್, ಆ ಥರ ಎಲ್ಲ ಏನೂ ಇಲ್ಲ. ಈ ಬಜಾರಿ ಈಗ ಉಗ್ರ ರೂಪ ತೋರಿಸ್ತಾಳೆ. ಅದಕ್ಕೂ ಮೊದಲು ನಾನು ಎಸ್ಕೇಪ್ ಆಗ್ಬೇಕು. ಸಾತಕ್, ಆಕ್ಚುಲಿ ನಾನು ನಮ್ಮ ಹೊಸ ಬಿಸ್ನೆಸ್ ಪ್ರಪೋಸಲ್ ಬಗ್ಗೆ ನಿಮ್ಮ ಹತ್ರ ಮಾತಾಡೋದಿತ್ತು. ಬನ್ನಿ 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 ಬನ್ನಿ. ಸಂಜೆ ಬಾ, ವಿಚಾರಿಸ್ಕೋತೀನಿ ನಿನ್ನ. ಇದು ಚೆನ್ನಾಗಿರೋದು. ಕೊನೆಗೂ ನಾವು ವಿಕ್ಕಿ ಬಾಸ್ ಬಂದ್ಬಿಟ್ರು. ಇನ್ಮೇಲೆ ಎಲ್ಲ ಮೊದ್ಲಿನ ತರನೇ ಆಗುತ್ತೆ. ವಿಕ್ಕಿ ಬಾಸ್, ವಿಕ್ಕಿ ಬಾಸ್, ಬಿಟ್ರು ವಿಕ್ಕಿ ಬಾಸ್. ಶ್ರೀಕಾಂತ, ನೀವು ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ತಗೊಂಡವ್ರು ಕಣ್ರಿ. ಈ ಕಣ್ಣೀರ್ ತುಂಬ್ಕೊಂಡು ಓಡ್ ಬರ್ತಿದಿರಲ್ಲ, ಇದನ್ನೇ ನಾರ್ಮಲ್ ಪ್ಯಾಥೋ ಸೀರಿಯಲ್ ಅನ್ಕೊಂಡ್ರಾ? ಎಲ್ಲಿ ಕಾಮಿಡಿ ಸರ್. ಮುಂಚೆ ಆದ್ರೆ ನಗಕ್ಕೆ ನಗ್ಸಕ್ಕೆ ಚಾನ್ಸ್ ಇತ್ತು. ಇವಾಗ ಎಲ್ಲಿ ನೋಡಿದ್ರು ಬರೀ ಟೆನ್ಷನ್ನು, ವಿಲ್ಲನ್ನು, ವಿಕ್ಟಿಮು, ಇವ್ರದೇ ರಾಜ್ಯಭಾರ. ಸೆಂಟಿಮೆಂಟು, ಕಣ್ಣೀರೇ ಮುನ್ನೆಲೆ ಆಗಿರ್ಬೇಕಾದ್ರೆ ಕಾಮಿಡಿ ಎಲ್ಲಿ ಮಾಡ್ಲಿ ಸರ್? ಏನ್ರಿ ಹಾಗಂದ್ರೆ? ಧ್ರುವ ಸರ್ಗೆ ಹಾಗಾಯ್ತು, ನೀವು ಜೈಲ್ಗೆ ಹೋಗಿ ಬಂದ್ರಿ. ಇದೆಲ್ಲ ದುಃಖನೇ ಅಲ್ವಾ ಸರ್? ನಾನು ಇಲ್ಲಿ ಎಂಪ್ಲಾಯ್ ಆಗಿದ್ರು ನೀವೆಲ್ಲ ಯಾವಾಗ್ಲೂ ನನ್ನ ಮನೆಯವಂತರನೇ ನೋಡ್ಕೊಂಡಿದ್ದೀರಾ. ನಿಮಗ್ ಕಷ್ಟ ಬಂದಿದ್ ನೋಡಿ ನಾನು ಫುಲ್ ಫೀಲ್ ಅಲ್ಲಿ ಇದ್ದೆ ಸರ್. ನಗ್ಸೋರ್ ಯಾವತ್ತೂ ನಗ್ಸ್ತಾನೆ ಇರ್ಬೇಕು ಕಾಂತ. ನಗ್ಸೋರ್ ಹಾಕ್ಬಿಟ್ರೆ ಅದಕ್ಕಿಂತ ದುಃಖ ಬೇರೆ ಯಾವ್ದಿದೆ ಹೇಳಿ? ನೀವು ಹೇಳೋದು ನಿಜ. ನಮ್ಮ ಅಗ್ರಜ ನಿಮ್ಮನ್ನ ಇನ್ನೊಬ್ಬ ತಮ್ಮ ಅಂತಾನೆ ಕನ್ಸಿಡರ್ ಮಾಡ್ತೇವೆ. ಒಂದು ನಿಮಿಷ ಕಾಂತ. Good morning, sir. Good morning. I'm very happy to see you here, sir. Welcome back to the office. ಇಷ್ಟೆಲ್ಲ ಗ್ಯಾಪ್ ಆದ್ರೂ ಈ ನನ್ನ ಮಗ ಪ್ರಜ್ವಲ್ಲು ಮತ್ತೆ ನಮ್ ಚೋಟ ಬಾಸ್ ಮಧ್ಯೆ ಇರೋ ಕೆಮಿಸ್ಟ್ರಿ ಚೇಂಜ್ ಆಗಿಲ್ವಲ್ಲ? ನನ್ನ ಮಗ ಕೇರಳ ಅವ್ರನ್ನ ಕರ್ಸಿ ಹೆವಿ ಮಾಟ ಮಾಡಿಸ್ಬಿಟ್ಟವನೆ. ನಮ್ ಬಾಸ್ ಮನೇಲಿ ಇಷ್ಟೆಲ್ಲ ಆಯ್ತಲ್ಲ, ಅದ್ರ ಹಿಂದೆ ಈ ಕಳಬೆರಕೆ ನನ್ನ ಮಗನ್ ಕೈವಾಡ ಏನಾದ್ರೂ ಇದೆಯಾ? ನಡೆದಿರೋ ಇನ್ಸಿಡೆಂಟ್ ಅಲ್ಲಿ ಒಂದು ಲೇಡಿ ಕೈವಾಡ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಆ ಲೇಡಿ ಯಾರು ಅಂತ ವಿತ್ ಪ್ರೂಫ್ ನನಗೆ ಗೊತ್ತಾಗ್ಬೇಕು. I'm working on it, sir. ನೋಡಿ ಗಿರಿರಾಜ್ನ ನಾನು ಜೈಲಿಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಹೌದಾ? ಏನಾದ್ರು ಭಯಬಿಟ್ನ? ನಾರ್ಮಲ್ ಆಗಿ ವಿಚಾರಿಸಿದಾಗ ನಂಗೇನು ಗೊತ್ತಿಲ್ಲ ಅಂತ ಅಂದ. ಅದಕ್ಕೆ ನಾನು ಅವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಂಡು ಹೋಗಿದ್ದೆ. ಅವನಿಗೆ ಚಿಕ್ಕ ಮಗಳಿದ್ದಾಳೆ. ಅವಳ ಎಜುಕೇಶನ್ ನಾವು ನೋಡ್ಕೋತೀವಿ, ಒಳ್ಳೆ ಸ್ಕೂಲ್ ಸೇರಿಸೋ ಜವಾಬ್ದಾರಿ ಕೊಡ್ತೀವಿ ಅಂತ ಆಮಿಷ ಹೊಡೆದಿದ್ದೆ. ಆದರೆ ಅವನು ಅದಕ್ಕೂ ಜಗ್ಗಿಲ್ಲ ಸರ್. ಅಂತ ಕೆಟ್ಟ ಕೆಲಸ ಮಾಡೋರಿಗೆ ಅಷ್ಟು ನಿಯತ್ತಿರುತ್ತಾ? ಇದು ನಿಯತ್ತಿನ ಪ್ರಶ್ನೆ ಅಂತ ಅನಿಸ್ತಾ ಇಲ್ಲ ಸರ್. ಯಾಕೆಂದ್ರೆ ನನ್ನ ಪ್ರಕಾರ ಅವನು ಸತ್ಯ ಹೇಳ್ತಿದ್ದಾನೆ. ಆ ಲೇಡಿ ಯಾವುದೋ ಪ್ರೈವೇಟ್ ನಂಬರ್ ಇಂದ ಕಾಲ್ ಮಾಡಿ ಡೀಲ್ ಮಾಡಿದ್ದಾಳೆ. ಸೊ ಇವನಿಗೆ ಅವಳು ಯಾರು ಅಂತ ಗೊತ್ತಿಲ್ಲ. ಅದು ನಮ್ಗೆ ಇನ್ವೆಸ್ಟಿಗೇಷನ್ಗೂ ಪ್ರಾಬ್ಲಮ್ ಆಗಿ ಕೂತಿದೆ. ಆ ಲೇಡಿ ಯಾರು ಅಂತ ನನಗೆ ಚೆನ್ನಾಗೇ ಗೊತ್ತು ಪ್ರಜ್ವಲ್. ಆದ್ರೆ ನಾವು ಡೈರೆಕ್ಟ್ ಆಗಿ ಅಗ್ರಜನ್ ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮಗೆ ಪ್ರೂಫ್ ಬೇಕು ಅಂತ. ಒನ್ಸ್ ಪ್ರೂಫ್ ಸಿಗ್ಲಿ, ಅವಳ ಜನ್ಮ ಜಾಲಾಡ್ಬಿಡ್ತೀನಿ. ಧ್ರುವ, ಅಜ್ಜಿ ಆಗಾಗ ಒಂದ್ ವಿಷಯ ಹೇಳ್ತಾ ಇರ್ತಾರಲ್ಲ ವಿಕಿರಣನ್ ಬಗ್ಗೆ, ನೆನ್ಪಿದ್ಯಾ? ಅದೇ ಕಣೋ, ನಾವೆಲ್ಲ ಚಿಕ್ಕವರಿದ್ದಾಗ ವಿಕಿರಣ ಮಾಡಿದ ಕಿತಾಪತಿ ಬಗ್ಗೆ ಪ್ರತಿ ಸಲ ಆ ವಿಷಯ ಹೇಳಿದಾಗ ನಂಗೆ ಜೋರಾಗಿ ನಗು ಬರುತ್ತೆ. ನೆನ್ಸ್ಕೊಂಡ್ರು ಅಷ್ಟೇ, ನಗು ತಡ್ಕೊಳಕ್ ಆಗಲ್ಲ. ನಿಂಗೂ ಹಾಗೇನಾ? ನೆನ್ಪಾಯ್ತಾ? ಆಗ ನಮ್ಮ ಹೊಲದಲ್ಲಿ ಹಸು ನುಗ್ಬಿಟ್ಟು ಹೊಸದಾಗಿ ಹಾಕಿರೋ ಗಿಡಗಳನ್ನೆಲ್ಲ ತಿಂದಾಕ್ಬಿಟ್ಟಿತ್ತು. ನಾವೆಲ್ಲ ಹಗ್ಗ ಹುಡುಕ್ತಾ ಇದ್ವಿ. ಅತ್ಯ ತುಂಬಾ ಚಿಕ್ಕವಳು. ವೇದಾಂತು ವಿಕ್ಕಿ ಹಗ್ಗ ತಗೊಂಡ್ ಬಾರೋ ಅಂತ ಹೇಳ್ದ.
ಇವನು ಹಗ್ಗ ತರೋದ್ರ ಬದಲು ಒಂದು ಕೆರೆ ಹಾವು ಹಿಡ್ಕೊಂಡು ಬಂದ್ಬಿಟ್ಟಿದ್ದ. ಅಗ್ರಜ ಇಲ್ ನೋಡು, ಈ ಹಗ್ಗ ಕೈಯಲ್ಲೇ ನಿಲ್ತಾ ಇಲ್ಲ, ಜಾರ್ಕೊಂಡು ಹೋಗ್ತಾ ಇದೆ. ಮ್ಯಾಜಿಕ್ ಹಗ್ಗ ಇದಾಗಿದೆ, ತಪ್ಪಿಸ್ಕೊಳ್ಳೋದಕ್ ನೋಡ್ತಾ ಇದೆ ಅಂದ. ನಾವೆಲ್ಲ ಗಾಬ್ರಿಲಿ, ಅಯ್ಯೋ ವಿಕ್ಕಿ ಅದು ಹಗ್ಗ ಅಲ್ಲ ಕಣೋ ಹಾವು ಅಂತ ಹೇಳಿದ್ವಿ. ಅವನು ಗಾಬ್ರಿಲ್ ಬಿಸಾಕಿ ಹುಚ್ಚೆದ್ದು ಕುಡ್ದಾಡ್ಬಿಟ್ಟಿದ್ದ. ನೆನಪಿದೆಯಾ? ಆ ಭಯಕ್ಕೆ ವಿಕ್ಕಿ 3 ದಿನ ಜ್ವರ ಬಂದ್ಬಿಟ್ಟಿತ್ತು. ಅಮ್ಮ, ಇದ್ ನಿಮಗೆ ಗೊತ್ತು? ಅದು ಕೆಲ್ಸದವ್ರು ಒಂದಿನ ಹೇಳ್ತಾ ಇದ್ರು. ಹೌದಾ? ಅದೇ ನೋಡ್ದೆ. ಮುಂದಿನ ಕಥೆ ಎಲ್ಲ ನಿನಗೆ ಹೇಗ್ ಗೊತ್ತು ಅಂತ ಆಶ್ಚರ್ಯ ಆಯ್ತು. ಅಜ್ಜಿ, ಇಲ್ಲಿ ನೋಡಿ, ಧ್ರುವ ಏನೋ ಹೇಳಕ್ ಟ್ರೈ ಮಾಡ್ತಾ ಇದ್ದಾನೆ. ಅಮ್ಮ, ಅವನ್ ಫಿಂಗರ್ಸ್ ಮೂವ್ ಆಗ್ತಾ ಇದೆ. ತಗೋ, ನಿನ್ ಫೇವ್ರೆಟ್ ಸ್ಟ್ರಾಂಗ್ ಕಾಫಿ. ಅದ್ಯಾಕೆ ಹಂಗ್ ನೋಡ್ತಿದ್ಯಾ? ಓ, ಲಂಗದಾಣಿ ಹಾಕೊಂಡಿದ್ದಾಳೆ ಅಂತನಾ? ಸಿಕ್ಕಾಪಟ್ಟೆ ಮ್ಯಾಟ್ ಎಲ್ಲ ಏನೂ ಇಲ್ಲ, ಸುಮ್ಮನೆ ಹಾಕೋಬೇಕು ಅನ್ಸ್ತು, ಅದಕ್ಕೆ ಹಾಕೊಂಡೆ. ಅದೇನು ಸಡನ್ ಆಗಿ ಹಾಗನ್ಸಿದ್ದು? ಏನ್ ಮಾಡೋದ್ ಹೇಳು, ಯಾರ್ಯಾರ್ದು ಯಾವ್ಯಾವ ಕ್ಯಾರೆಕ್ಟ್ರು ಅವ್ರು ಅದ್ರಲ್ಲಿದ್ರೇನೆ ಚಂದ. ಮದ್ವೆ ಆದ್ಮೇಲೆ ಅಕ್ಕ ನೀವ್ ಫುಲ್ ಡಲ್ ಆಗ್ಬಿಟ್ಟಿದ್ದೀರಾ, ಫೋರ್ಸೇ ಇಲ್ಲ, ದಮ್ಮೆ ಇಲ್ಲ ಅಂತ ನನ್ ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಅಲ್ಲದೆ ನಾನು ಕೂಡ ರೌಡಿ ಬೇಬಿನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಯಾಕೆ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಆಗ್ಬಾರ್ದು ಅಂತ ಅನ್ಸ್ತು. ಆಯ್ತು, ಯಾರು ಬೇಡ ಅಂತ ಹೇಳ್ತಾರೆ? ನಿನಗೆ ಹೇಗ್ ಬೇಕೋ ನೀನ್ ಹಾಗೆ ಇರು. ಮೊದಲು ಆಫೀಸಿಗೆ ಯಾವಾಗಿಂದ ಬರ್ತೀಯ ಅದನ್ನ ಹೇಳು. ಇನ್ನೊಂದು ವಾರ ಕಳೀಲಿ, ಆಮೇಲೆ ಬರ್ತೀನಿ. ಮನೇಲಿರೋದಕ್ಕೂ ಸಿಕ್ಕಾಪಟ್ಟೆ ಮಜಾ ಇದೆ, ಇದನ್ನು ಸ್ವಲ್ಪ ಎಂಜಾಯ್ ಮಾಡ್ತೀನಿ. ಸರಿ, ಹಾಗೆ ಮಾಡು. ನನ್ನ ಟೈಮ್ ಆಗ್ತದೆ, ನಾ ಹೊರಡ್ತೀನಿ. ಹಲೋ ಬಾಸ್, ಏನ್ ಅನ್ಕೊಂಡಿದ್ದೀರಾ? ನಾನ್ ಸೈಲೆಂಟ್ ಆಗಿದ್ದಂಗ ಮಾತ್ರ ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತೀರಾ? ಅದೇ ನಾನ್ ಚಿಲಿಪಿಲಿ ಅಂದಾಗ ಮಾತ್ರ ಸೈಲೆಂಟ್ ಆಗಿ ಹೊಡ್ತೀನಿ ಅಂತಿದ್ಯಲ್ಲ. ರೊಮ್ಯಾನ್ಸ್ ಪದ್ಧತಿ ಕೂಡ ಗೊತ್ತಿಲ್ಲ ನಿಂಗೆ. ನಮ್ಗೇನು ಕೊಡಲ್ವಾ? ವೇದಾಂತ್, ಅಯ್ಯೋ ಮತ್ತೆ ರಾಂಗ್ ಟೈಮ್ ಎಂಟ್ರಿ ಕೊಟ್ಬಿಟ್ನಾ? ಸಾರಿ 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 ಸಾರಿ. ಕರ್ಮ, ಈ ಅಣ್ಣನ್ ಟೈಮಿಂಗೇ ಸರಿ ಇಲ್ಲ, ಯಾವಾಗ್ಲೂ ಬರ್ಬಾರ್ದು ಟೈಮಲ್ಲೇ ಬರ್ತಾನೆ. ನೋನು ಸಾರ್ಥಕ್, ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಅಮೂಲ್ಯ ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಬ್ಲೋ ಮಾಡ್ತಿದೆ ಅಷ್ಟೇ. ಓ ಹೌದಾ? ಆದ್ರೂ ವಿಷಯ ಏನ್ ಗೊತ್ತಾ ವೇದಾಂತ್, ಅನ್ಫಾರ್ಚುನೇಟ್ಲಿ ಲವ್ ಮದ್ವೆ ಅನ್ನೋ ಮ್ಯಾಟರ್ ಅಲ್ಲಿ ನಾನು ನಿಮ್ಗಿಂತ ಸೀನಿಯರು. ನಿಮ್ ತಂಗಿ ಕಣ್ಣಲ್ಲಿ ಬಿದ್ದಿರೋ ಧೂಳನ್ನ ನಾನು ತುಂಬಾ ಸಲ ತೆಗ್ದಿದ್ದೀನಿ. ಈಗ ನೀವು ಅದೇ ಕೆಲಸ ಮಾಡ್ತಿದ್ದೀರಾ ಅಷ್ಟೇ. ಸಾರ್ಥಕ್, ಇಲ್ಲ, ನೀವು ಅನ್ಕೊಂಡಾಗೆಲ್ಲ ಏನೂ ಇಲ್ಲ. ಇನ್ಮೇಲೆ ನಾವು ಫುಲ್ ಟೈಮ್ ರೌಡಿ ಬೇಬಿಗರು. ಹಳೆ ಫಾರ್ಮು ಸೇಮ್ ಚಾರ್ಮ್, ಯಾವನಿಗೂ ಜಗ್ಗಲ್ಲ. ಅದೇನಾಗ್ಬಿಡ್ತೋ ಆಗ್ಬಿಡ್ಲಿ, ನಾವು ನಮ್ ರೊಮ್ಯಾನ್ಸ್ ನ ಕಂಟಿನ್ಯೂ ಮಾಡೋಣ. ಸಾರಿ ಅಣ್ಣ, ನೀನ್ ನಡಿ ಆಚೆ ನಡಿ. ಆಯ್ತು, ಬಾಗ್ಲ ಕೊಡಿ. ಏ ನಡಿಯ.
ಓಹೋ, ಇವಳು ಮತ್ತೆ ಬ್ಯಾಕ್ ಟು ಫಾರ್ಮ್ ಆಗ್ಬಿಟ್ಟ. ರೌಡಿ ಬೇಬಿ ಬೇರೆಯವ್ರ ಮಾತು ಕೇಳಿದ ದಾಖಲೆನೇ ಇಲ್ಲ. ಅದು ಹೋಗ್ಲಿ, ಅವಳ ಮಾತನ್ನೇ ಅವಳು ಕೇಳಲ್ಲ. ಕೇಸರಿ ಹಾಕಿರೋ ಹಾಲು ಕೊಡಿ. ಕೇಸರಿ ಹಾಕಿರೋ ಹಾಲು ನೀವ್ಯಾಕೆ ತರಕ್ ಹೋದ್ರಿ ಅತ್ತೆ? ನೀನ್ ಯಾವಾಗ್ಲೂ ನನಗ್ ತಂದ್ಕೊಡಲ್ವಾ? ಅದೇ ತರ ಇವತ್ ನಾನ್ ತಂದೆ ಅಷ್ಟೆ. ಹೌದಾ ಅತ್ತೆ? ಸರಿ. ಆರ್ತಿ, ಮೊದ್ಲೆಲ್ಲ ಮೈಕೈ ತುಂಬಿಕೊಂಡು ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದೆ. ಈಗ 3-4 ತಿಂಗಳಿಂದ ತುಂಬಾ ಇಳಿದು ಹೋಗಿದ್ಯಲ್ಲಮ್ಮ. ನಿಜವಾಗ್ಲೂ ನಾನು ಸಣ್ಣ ಆಗ್ಬಿಟ್ಟಿದ್ದೀನ ಅತ್ತೆ? ನಾನೇನ್ ಸುಮ್ನೆ ಹೇಳ್ತೀನಿ ಆರ್ತಿ, ನಿನ್ಗೇನಾದ್ರೂ ಚಿಂತೆನಾ? ನಿನ್ ತಂಗಿ ಈ ಮನೆ ಕಾಲಿಟ್ಟಾಗಿಂದ ನೀನ್ ಇಳಿದೋಗಿದ್ಯಾ? ಬಹುಶಃ ಅದೇ ಕಾರಣ ಇರ್ಬೇಕು. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಾಯ್ತು, ಆದ್ರೂ ಅವಳು ಬರೋದನ್ನ ಯಾರೂ ತಡೆಯಕ್ಕಾಗ್ಲಿಲ್ಲ. ನಿಮ್ಮಮ್ಮ ಕಾಲ್ ದೋಷ ಇರೋಳನ್ನ ಹೇಗೋ ತಳ್ಳಿದ್ರೆ ಸಾಕು ಅಂತ ಗುರುಗಳ ಹತ್ರ ಜಾತಕ ಬದಲಾಯಿಸಿ ನಮ್ಮನೆಗ್ ತಳ್ಳಿಬಿಟ್ರ. ಆದ್ರೆ ಸುಳ್ಳು ಯಾವಾಗ್ಲೂ ಸುಳ್ಳೇ ಅಲ್ವಾ ಆರ್ತಿ? ಅದು ಅಮೂಲ್ಯ ಈ ಮನೆ ಕಾಲಿಟ್ಟ ಮೇಲೆ ಸತ್ಯ ಏನು ಅಂತ ಗೊತ್ತಾಗಕ್ ಶುರುವಾಯ್ತು. ನೀನೇ ಎಲ್ಲ ನೆನಪು ಮಾಡು. ನಮ್ಮ ಅಮ್ಮನಿಗೆ ಕಣ್ಣು ಹೋಯ್ತು, ಧ್ರುವನ್ಗೆ ಆಕ್ಸಿಡೆಂಟ್ ಆಯ್ತು, ವಿಕ್ಕಿ ಜೈಲು ಕೂಡ ಹೋದ. ಅದು ಅಲ್ಲದೆ ಈ ಮನೆಯಲ್ಲಿ ಅಮೃತನೂ ಇದೆ, ವಿಷನೂ ಇದೆ ಅಂತ ಗುರುಗಳು ಪೂಜೆಗೆ ಬಂದಿದ್ದಾಗ ಹೇಳಿದ್ರು. ಮುಂದಿನ ಪೀಳಿಗೆಗೂ ತೊಂದರೆ ಇದೆ ಅಂತ ಹೇಳಿದ್ರು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಆರ್ತಿ. ನಂಗೂ ಭಯ ಇತ್ತು ಅತ್ತೆ, ಆದ್ರೆ ಈಗಿಲ್ಲ. ಮನೆಗೆ ಒಳ್ಳೇದಾಗ್ಲಿ ಅಂತ ಈಗ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿಸಿದಾಗಿದೆ. ಅಲ್ಲಿಗೆ ಮನೆಗ್ ಮೆತ್ಕೊಂಡಿದ್ ಎಲ್ಲ ಅನಿಷ್ಟನೂ ಹೋಯ್ತು ಅಂತ ಅನ್ಕೊಂತೀನಿ. ಇನ್ಮೇಲೆ ಯಾವ ತೊಂದ್ರೆನೂ ಆಗಲ್ಲ ಅನಿಸ್ತಿದೆ ಅತ್ತೆ. ಅದಕ್ಕೆ ಯಾರ ತಾನೇ ಏನ್ ಮಾಡಕ್ಕಾಗತ್ತೆ ಅತ್ತೆ? ಆಗಿರೋದ್ರಲ್ಲಿ ಅಮ್ಮು ತಪ್ಪು ಏನೂ ಇಲ್ಲ. ಎಲ್ಲ ನಮ್ ಗ್ರಹಚಾರ ಅನ್ಕೋಬೇಕಷ್ಟೆ. ಅದು ಹಾಗಲ್ಲ ಆರ್ತಿ, ಗ್ರಹಚಾರ ಅನ್ಕೊಂಡ್ ಸುಮ್ನಿರಕ್ಕಾಗತ್ತಾ? ಏನೇನ್ ನಡೆದಿದ್ಯೋ ಅದೆಲ್ಲ ನಿನ್ ಕಣ್ಣಾರೆ ನೋಡಿದ್ಯಲ್ಲ. ಕಣ್ಣಾರೆ ನೋಡಿದಕ್ಕೆ ವ್ಯತ್ಯಾಸ ಅರ್ಥ ಆಗಿದತ್ತೆ. ನಮ್ಮಮ್ಮ ಗುರುಗಳ ಹತ್ರ ಸುಳ್ಳು ಹೇಳೋ ಕೆಲಸ ಎಲ್ಲ ಮಾಡ್ಸಲ್ಲ, ಆ ನಂಬಿಕೆ ನನಗಿದೆ. ಹಾಗಾಗಿ ಅಮ್ಮು ಜಾತಕದಲ್ಲಿ ಯಾವ್ದು ತೊಂದರೆ ಆಗಲ್ಲ ಅಂತ ಗುರುಗಳು ಹೇಳಿದ್ದೆ ಸತ್ಯ. ಸುಮ್ನೆ ನಾನೇ ಏನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೆ ಅಷ್ಟೆ. ಏಳು ಯಾವಾಗಿಂದ ಹೀಗಾಗ್ಬಿಟ್ಲು. ಎಷ್ಟೆಲ್ಲ ಹೆದರ್ಸಿದ್ರು ಏನು ಅನ್ಕೊಳ್ತಾನೆ ಇಲ್ವಲ್ಲ. ವಿಷಯ ಇಷ್ಟೇನೆ, ಒಂದಷ್ಟು ಜನ ವಿದ್ವೇರ್ ಸೇರ್ಕೊಂಡು ಕಾಟೇಜ್ ಇಂಡಸ್ಟ್ರಿ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅಂಡ್ ಆಸ್ ಯೂಶುವಲ್ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಬಟ್ ಐಡಿಯಾಸ್ ಇಲ್ಲ. ಅಂಡ್ ಐಡಿಯಾ ಕ್ಲಿಕ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ರಿಸ್ಕ್ ಆದ್ರೂ ಪರವಾಗಿಲ್ಲ, ಉದ್ದೇಶ ಚೆನ್ನಾಗಿದೆ. ಸೊ ಹಾಗಾಗಿ ನಮ್ಮ ಕಂಪ್ನಿ ಕಡೆಯಿಂದ ಒಂದು 10 lakhs ಇನ್ವೆಸ್ಟ್ ಮಾಡೋಣ ಅಂತ ಐಮ್ ಥಿಂಕಿಂಗ್ ಅಬೌಟ್ ಇಟ್. ವಿಕ್ರಾಂತ್, ನೀನೇ ಹೇಳ್ತೀಯಾ? ವಿಕಿ, ಏನಾದ್ರು ನಿನಗೆ ಕೇಳಿದ್ದು? ಹೇಳಗ್ರಜ, ಈ ಪ್ರಪೋಸಲ್ ಬಗ್ಗೆ ನಿನ್ನ ಒಪಿನಿಯನ್ ಏನು ಅಂತ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಬಗ್ಗೆ ಹೇಗೆ ಫೋಕಸ್ ಮಾಡ್ತೀಯ ಅಗ್ರಜ? ನನಗೆ ಅರ್ಥ ಆಗ್ತಿಲ್ಲ ವಿಕ್ರಾಂತ್. ನಾವು ಇಲ್ಲಿ ಇದೇ ಕೆಲಸ ತಾನೇ ಮಾಡಬೇಕು. ಕಮೋನ್ ಅಗ್ರಜ, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಫ್ಯಾಮಿಲಿ ಕಳ್ಕೊಂಡ್ರೆ ಮತ್ತೆ ಬರುತ್ತಾ? ನಮ್ಮ ಕುಟುಂಬನೇ ನಾಶ ಮಾಡಕ್ ನಿಂತಿರೋ ಲೇಡಿ ಬಗ್ಗೆ ವಿಚಾರಿಸಬೇಕು ಅಂತ ಅನ್ನಿಸ್ತಾನೆ ಇಲ್ವಾ ನಿನ್ಗೆ? ನೋ ವಿಕ್ರಾಂತ್, ನನಗೆ ಹಾಗೆ ಅನ್ನಿಸ್ತಿಲ್ಲ. ಕಷ್ಟ ಎಲ್ಲರಿಗೂ ಬರುತ್ತೆ ವಿಕ್ರಾಂತ್, ಹಾಗೆ ನಮಗೂ ಬಂದ. ಈಗ ಅದೆಲ್ಲ ಮುಗಿದು ಸುಖಾಂತಿ ಆಗಿದೆ. ನನಗಷ್ಟೇ ಸಾಕು. ಅನ್ವಾಂಟೆಡ್ ಮ್ಯಾಟರ್ಸ್ ನಾವು ತಲೆ ಒಳಗಡೆ ಹಾಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ನಾವು ನಮ್ಮ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತಿಲ್ಲ ವಿಕ್ರಾಂತ್. ಫ್ರಮ್ ದಿ ಲಾಸ್ಟ್ ಕಪಲ್ ಆಫ್ ಮಂತ್ಸ್ ನಾವು ನಮ್ಮ ಟಾರ್ಗೆಟ್ಸ್ ಕೂಡ ರೀಚ್ ಆಗಿಲ್ಲ. ನಮ್ಗೆ ಅನ್ನ ಕೊಡ್ತಿರೋದು ಕೆಲಸ.
ಅದೇ ನಾವು ಈ ಕೆಲಸದ ಮೇಲೆ ಗಮನನೇ ತೋರಿಸ್ತಿಲ್ಲ. ಇನ್ನು ಮುಂದೆ ಅದು ಈ ಅಮ್ಮ ಯಾರು, ಧ್ರುವನಿಗೆ ಯಾಕೆ ಹೀಗಾಯಿತು, ಅದಕ್ಕೆ ಯಾರು ಕಾರಣ ಅಂತ ಈ ಡಿಟೆಕ್ಟಿವ್ ಕೆಲಸ ಮಾಡೋದನ್ನ ನಿಲ್ಸು. ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡು. ಹಾಗೆ ಉಳಿದಿರೋ ಸಮಯನ ನೀನ್ ಹೆಂಡತಿ ಜೊತೆ ಕಡೆ. ಅಂದ್ರೆ ಆಗಿದ್ದಾಗೋಯ್ತು, ಅದನ್ನ ಅಲ್ಲಿಗೆ ಬಿಟ್ಬಿಡು ಅಂತ್ಯಾ? ಖಂಡಿತವಾಗ್ಲೂ ಇಲ್ಲ. ಈ ಆಕ್ಸಿಡೆಂಟ್ ಮಾಡಿಸಿದ್ ಯಾರು ಅಂತ ತಿಳ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಂದು. ನಾನು ಅದನ್ನ ಮಾಡ್ತೀನಿ. ನೀನದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಆಗಲ್ಲ ಬಾಸ್. ಛೋಟಾ ಬಾಸ್ ಹೇಳ್ತಾರೆ, ಅದ್ರಲ್ಲಿ ಒಂದು ಪಾಯಿಂಟ್ ಇದೆ. ಅಂತ ಈ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಅಂತ ನಾನು ಹೇಳಿ ಫೈಲ್ ಕಂಪ್ಲೀಟ್ ಮಾಡ್ತೀನಿ. ಸೊ ಗೈಸ್, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಾನು ಈ ಪ್ರಾಜೆಕ್ಟ್ ಬಗ್ಗೆ R&D ಮಾಡಿದ್ದೀನಿ. ಸೊ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಕಂಪ್ಲೀಟ್ ಮಾಡಿ. ಅಯ್ಯೋ, ಸಂಜೆ ಪಾಸ್ತಾ, ಸೂಪು, ಪನ್ನೀರ್ ಡ್ರೈ ರೋಸ್ಟ್ ಇಷ್ಟೆಲ್ಲ ಇದೆಲ್ಲ ಮಾಡಕ್ಕೆ ಬಜಾರಿ ಸಂಜೆ ಬರೋದಕ್ಕೆ ಎಷ್ಟೊತ್ತಾಗುತ್ತೆ ಬಾಸ್? ಯಾಕೆ ಹೀಗೆ ಹೇಳ್ತಿದ್ಯಾ? ಏನಿಲ್ಲ, ತಮ್ಗೆ ಡೈಲಿ ಒಂದೇ ತರ ಅಡ್ಗೆ ತಿಂದು ಬೋರ್ ಆಗಿರತ್ತಲ್ವಾ, ಅದಕ್ಕೆ ಸ್ವಲ್ಪ ಸ್ಪೆಷಲ್ ಸ್ಕೀಮ್ ಹಾಕೊಂಡಿದೀನಿ. ಆ ಸ್ಕೀಮ್ ಏನು ಅಂತ ಕೇಳ್ಬೋದಾ? ಏನಿಲ್ಲ ಬಾಸ್, ಮೆನು ತುಂಬಾ ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡಿದೀನಿ. ಅದರಲ್ಲಿ ಪಾಸ್ತಾ, ಸೂಪ್, ಕಡಾಯಿ ಪನ್ನೀರ್, ಕುಲ್ಚಾ, ಗೋಬಿ ಮಂಚೂರಿ, ಆಮೇಲೆ ಪನ್ನೀರ್ ಡ್ರೈ ರೋಸ್ಟ್ ಕೂಡ ಇರುತ್ತೆ. ವೇಟ್ ನಾನು ಮದುವೆ ಆಗಿರೋ ಬಜಾರಿ ನಿಜವಾಗ್ಲೂ ನೀನೇನಾ? ಗ್ಯಾಪ್ ಲೀಡ್ ಔಟ್ ಯಾಕೆ ಬಂತು ತಮ್ಗೆ? ಅಲ್ಲ, ನಿನ್ಗೆ ಏನಾದ್ರೂ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಏನಾದ್ರೂ ಇದೆಯಾ? ಇದ್ಯಾಕ್ ಗುರು ಫಸ್ಟ್ ಟೈಮ್ ಕೇಳ್ತಿರೋದು? ಸಿಂಪಲ್ ಆಗಿ ಅರ್ಥ ಆಗೋ ತರ ಹೇಳ್ಬಾರ್ದಾ? ಅದೇ, ಎಲ್ಲರೂ ತಪ್ಪಾಗಿ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತಾರಲ್ಲ, ಅದು. ತಮ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ಏನಾದ್ರೂ ಎಕ್ಸ್ಟ್ರಾ ಮಾತಾಡಿದ್ರೆ ಗೊತ್ತಲ್ಲ, ನಾವು ಮೊದ್ಲೇ ರೌಡಿ ಬೇಬಿ, ಅವಾಗ್ಲೇ ಹಂಗೆ. ಈಗ ಕೇಳ್ಬೇಕಾ? ಮತ್ತಿನ್ನೇನ್ ಹೇಳ್ಬೇಕು ಹೇಳಿ? ನೀನು ನನ್ನ ಇಷ್ಟಪಟ್ಟು ಮದುವೆ ಆಗಿದೆ, ಆದ್ರೆ ನಿನಗೆ ನನಗೇನ್ ಇಷ್ಟ ಇಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ಏನಂತ ಹೇಳ್ಬೇಕು? ನನಗಿದೆಲ್ಲ ಇಷ್ಟ ಆಗೋದಿಲ್ಲ ಅಂತ ನಾನು ಹಿಂಗ ಆಗಾಗ ಹೇಳ್ತಾನೆ ಇರ್ಬೇಕಾ? ಗೊತ್ತಿಲ್ಲ ಅಂತ ಮಾಡ್ತಾ ಇರೋದಲ್ಲ, ಸುಮ್ನೆ ಚೇಂಜ್ ಇರ್ಲಿ ಅಂತ ಮಾಡ್ತಾ ಇರೋದಷ್ಟೇ. ಚೇಂಜ್ ಇಸ್ ಗುಡ್, ಯು ನೋ. ಅಬ್ಸಲ್ಯೂಟ್ಲಿ ಚೇಂಜ್ ಇಸ್ ವೆರಿ ಗುಡ್. ಆದ್ರೆ ನನಗೆ ಊಟದ ವಿಚಾರದಲ್ಲಿ ಯಾವ ಚೇಂಜಸ್ ಕೂಡ ಬೇಡ. ನನಗೆ ನನ್ನ ವೆಜ್ ಡಯಟ್ ಸಾಕು. ಬಟ್ ಚೀಟ್ ಡೇ ಇದ್ದಾಗ ನೀನ್ ಮನೇಲಿ ಮಾಡೋ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಟ್ನಿ, ಬಸ್ಸಾರು, ಮುದ್ದೆ, ಪಲ್ಯ, ಕೊನೆಯಲ್ಲಿ ಒಂಚೂರು ಮೊಸರನ್ನ, ಇಷ್ಟಿದ್ರೆ ಇನ್ನೇನು ಬೇಡ. ಆಯ್ತು, ಅದನ್ನೇ ಬೇಯಿಸಿ ಬಡಿಸ್ತೀನಿ ಬಿಡು. ಮೊದಲು ರೋಬೋಟ್ ಆಗಿದ್ದ, ಆಮೇಲೆ ವೇದಾಂತ್ ಕೋಪಿಷ್ಟ ಆದ, ಆದ್ಮೇಲೆ ವೇದಾಂತ್ ವಸಿಷ್ಠ ಆದ. ಆದ್ರೂ ಊಟದ ವಿಚಾರದಲ್ಲಿ ಇವ್ನು ಬದಲಾಗ್ಲೇ ಇಲ್ಲ. ನನಗೆ ಬೇರೆ ಬಯಸದೇ ಇಲ್ಲ ಅನ್ಸುತ್ತೆ. ಛೀ, ಟೇಸ್ಟ್ಲೆಸ್ ಫೆಲೋ. ಆಕ್ಸಿಡೆಂಟ್ ಮಾಡಿಸಿದ್ದು, ನನ್ನನ್ನು ಜೈಲಿಗೆ ಕಳಿಸಿದ್ದು, ಈ ಎರಡು ಕೆಲಸ ಆ ಲೇಡಿದೇನೆ. ಸೊ ಅವಳ ಬಗ್ಗೆ ನಾವು ಪಕ್ಕಾ ಪ್ರೂಫ್ ಕಂಡುಹಿಡಿಯಲೇಬೇಕು. ಆದ್ರೆ ವೇದಾಂತ್ ಸರ್ ಬೆಳಗ್ಗೆ ಬೇಡ ಅಂದ್ರಲ್ಲ ಸರ್? ನೀನು ಬೆಳಗ್ಗೆನೆ ಹೇಳಿರ್ತಾರೆ. ನಾನು ಹೇಳಿದ್ದನ್ನ ಆರ್ಡರ್ ಅಂತ ಅನ್ಕೋ, ರಿಕ್ವೆಸ್ಟ್ ಅಲ್ಲ. ಕೆಲಸ ಮುಗಿದಿದೆ ತಾನೆ, ಹೇಳಿದ್ದನ್ನೇ ಪದೇ ಪದೇ ಹೇಳೋದಿಕ್ಕಾಗಲ್ಲ. ಆರ್ತಿಯವ್ರ ಮನೆ ಕಾಯ್ತಿರ್ತಾರೆ, ಮನೆ ಕೊಡು. 10 ನಿಮಿಷ ಅಗ್ರಜ, ನಾನು ಪ್ರಜ್ವಲ್ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೀನಿ. ನನಗೆಲ್ಲ ಅರ್ಥ ಆಗುತ್ತೆ ವಿಕ್ರಾಂತ್. ನೀನು ಯಾವ ವಿಷಯನೂ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಗೋ ಹೋಮ್ ಅಷ್ಟೇ. ನೀನ್ ನಿಜವಾಗ್ಲೂ ನನ್ನ ಅಗ್ರಜನೇನ? ನೀನ್ ಏನು ಅನ್ನಿಸ್ತಾ ಇಲ್ವಾ? ನಮ್ಮ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಆಗಿದೆ, ಅದರಿಂದ ನಾವು ತುಂಬಾ ಸಫರ್ ಪಟ್ಟಿದೀವಿ. ಎಲ್ಲ ಮರ್ತು ಬಿಡು ಅಂತ ಹೇಳ್ತೀಯಲ್ಲ. ನಮ್ಮ ಫ್ಯಾಮಿಲಿನ ಈ ಸಿಚುವೇಶನ್ ತಂದವ್ರಿಗೆ ಪನಿಷ್ಮೆಂಟ್ ಆಗೋದು ಬೇಡ ಅಂತ ಅಗ್ರಜ. ನಿನ್ನ ನನ್ನ ರೋಲ್ ಮಾಡೆಲ್ ಅಂತ ಅನ್ಕೊಂಡಿದೀನಿ. ನೀನ್ ಹಾಕೋ ಹೆಜ್ಜೆನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಆದ್ರೆ ಇವತ್ತು ನಾನು ಇಷ್ಟಪಡೋ ಅಗ್ರಜ ನೀನಂತ ಡೌಟ್ ಆಗ್ತಿದೆ ನಂಗೆ. ನನ್ನ ಅಗ್ರಜ ಇಷ್ಟು ಕೇರ್ಲೆಸ್ ಆಗಿ ಕ್ಯಾಶುವಲ್ ಆಗಿ ಮಾತಾಡಕ್ ಸಾಧ್ಯನೇ ಇಲ್ಲ. ನೀನು ನನ್ನ ಮೇಲೆ ಅಷ್ಟು ನಂಬಿಕೆ ಇದೆ ಅಪ್ಪ. ಜಸ್ಟ್ ಲೀವ್ ಇಟ್ ಟು ಮೀ. ಇದಕ್ಕೆ ಪರ್ಫೆಕ್ಟ್ ಕ್ಲೋಷರ್ ನಾನು ಕೊಡ್ತೀನಿ. ನಾನು ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಅಷ್ಟೇ ಹೇಳ್ತಿದ್ದೀನಿ ಹೊರತು ಈ ವಿಷಯನ ಮರ್ತು ಬಿಡೋಣ ಅಂತ ಹೇಳ್ತಿಲ್ಲ.
ಬಟ್ ಅಗ್ರಜ ಆಲ್ರೆಡಿ ವಿಷಯನ ಡೀಲ್ ಮಾಡೋದಕ್ಕೆ ಹೋಗಿ ಏನೇನು ಎಡ್ವರ್ಟ್ ಮಾಡ್ಕೊಂಡಿದ್ದೆ ಅಂತ ನಿನಗೆ ಚೆನ್ನಾಗಿ ನೆನಪಿದೆ ತಾನೆ. ಏನೋ ತಪ್ಪು ಮಾಡ್ತಿದ್ರು ನೀನು ಜೈಲ್ಗೆ ಹೋಗೋ ಹಾಗಾಯ್ತು. ಧ್ರುವ ವೆಜಿಟೇಟಿವ್ ಸ್ಟೇಟ್ ಅಲ್ಲಿ ಇದ್ದಾನೆ. ಸಿಚುವೇಶನ್ ತುಂಬಾ ಸೆನ್ಸಿಟಿವ್ ಆಗಿದೆ ವಿಕ್ರಾಂತ್. ಆಲ್ ಐಮ್ ಟ್ರೈಂಗ್ ಟು ಟೆಲ್ ಯು ಇಸ್ ಜಸ್ಟ್ ಸ್ಟೇ ಲೋಕಿ. ನನಗೇನೋ ಅರ್ಥ ಆಗ್ತಿಲ್ಲ. ನಾನು ನನ್ನಷ್ಟಕ್ಕಿದ್ದೀನಿ ಅಂತ ಅನ್ಕೊಳ್ಬೇಡ. ಈ ಪ್ರಜ್ವಲ್ ಯಾರು, ಇಲ್ಲಿಗೆ ಯಾಕೆ ಬಂದಿದ್ದಾರೆ, ನನಗೆಲ್ಲ ಗೊತ್ತು.